ಮಾರ್ಚ್ 22ನೇ ತಾರೀಕು ಇವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಅವತ್ತು ಎಕ್ಸಾಮಿನೇಷನ್ಸ್ ಇದ್ದಾವೆ ಕರ್ನಾಟಕದಲ್ಲಿ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಲೆಕ್ಕಿಸದೆ ಬಂದ್ಗೆ ಕರೆ ಕೊಟ್ರ ಅನ್ನೋ ಪ್ರಶ್ನೆ. 5, 6, 7 ಮತ್ತು 8ನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯೋದಕ್ಕಿದೆ ಅವತ್ತೇ. ಅದೇ ದಿನ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ಪೋಷಕರಿಂದ ಬರ್ತಾ ಇದೆ. ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ನೋಡಬೇಕಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ರೈಸ್ ಆಗ್ತಾ ಇದೆ. ಬಂದಿರೋದಕ್ಕೆ ಮಕ್ಳು ಓದ್ಕೊಂಡಿರ್ತಾರಲ್ವಾ, ತಿರ್ಗಾ ಅದೆಲ್ಲ ಇದು ಮಾಡುವ ಎಲ್ಲ ಗಲಾಟೆ ಮಾಡ್ತಾ ಇರುವಾಗ ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ. 3rd ಸ್ಟ್ಯಾಂಡರ್ಡ್, ಇವಾಗ ಮೊಮ್ಮಗಳು 2nd ಇಯರ್ PUC ಬರೆಯಕ್ ಬಂದಿದ್ದಾಳೆ. ನೀವು ಟೈಮಿಂಗ್ಸ್ ಕಮ್ಮಿ ಕೊಟ್ಟವ್ರೆ, ಇನ್ನ ಅರ್ಧ ಅವರ್ ಕಮ್ಮಿ ಮಾಡಿದ್ದಾರೆ. ಎಲ್ಲ ಓದ್ಕೊಂಡು ಚೆನ್ನಾಗಿದ್ದಾರೆ. ಟೆನ್ಷನ್ ಆಗುತ್ತೆ ನಮ್ಗೂನು. ಓನ್ ವೆಹಿಕಲ್ಸ್ ಇದ್ರೆ ಪರವಾಗಿಲ್ಲ, ಇಲ್ದೇ ಇರೋರಿಗೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಬಡವ್ರ ಮಕ್ಳು ಹೆಂಗ್ ಬರ್ತಾರೆ? ಅದೆಲ್ಲ ಇದು ಮಾಡಿದೆಲ್ಲ ತಪ್ಪಲ್ವಾ ಹೇಳಿ? ಮಾಡಬಾರ್ದು ಆ ಥರ ಎಲ್ಲ. ಮಕ್ಕಳಿಗೆ ಬೇರೆ ಟೈಮಲ್ಲಿ ಏನಾದರೂ ಮಾಡಲಿ, ಅವ್ರು ಎಕ್ಸಾಮ್ ಟೈಮಲ್ಲಿ ಮಾಡಬಾರ್ದು. ಆಮೇಲೆ ಮಾಡಿ, ಎಕ್ಸಾಮ್ ಮಕ್ಕಳದೆಲ್ಲ ಮಾಡಲಿ. ಓದಿರೋದೆಲ್ಲ ಪ್ರಿಪೇರ್ ಆಗಿರ್ತಾರೆ, ಎಲ್ಲ ಮರ್ತೋಗ್ತಾರೆ. ಗಾಬರಿ, ನಮಗೂ ಟೆನ್ಷನು, ಅವ್ರಿಗೂ ಮಕ್ಳಿಗೂ ಗಾಬರಿ ಆಗುತ್ತೆ. ಚಿಕ್ಕ ಮಕ್ಕಳಲ್ವಾ, ಅದೆಲ್ಲ ಆದ್ಮೇಲೆ ನೀವು ಮಾಡಿ, ಬೇಡ ಅಂತ ಹೇಳಲ್ಲ. ಏನಿಲ್ಲ ಮೇಡಮ್, ಎಕ್ಸಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.